ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. 50 ಹಾಸಿಗೆ ಕ್ರಿಟಿಕಲ್ ಕೇರ್ ಯೂನಿಟ್ ಜೊತೆಗೆ ಲಿಂಗಸುಗೂರಿನ 200 ಹಾಸಿಗೆ ಆಸ್ಪತ್ರೆ ಮಂಜೂರು ಮಾಡಲು ಒತ್ತಾಯಿಸಿ ಶುಕ್ರವಾರ ಸಹಾಯಕ ಆಯುಕ್ತ ಇವರ ಮೂಲಕ ಮುಖ್ಯಮಂತ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ತಾಲೂಕು ಘಟಕದಿಂದ ಮನವಿ ಸಲ್ಲಿಸಲಾಯಿತು. ಲಿಂಗಸುಗೂರು ಪಟ್ಟಣಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 50 ಹಾಸಿಗೆಗಳ ಸಾಮರ್ಥ್ಯದ ಕ್ರಿಟಿಕಲ್ ಕೇರ್ ಯೂನಿಟ್ ಮಂಜೂರಾಗಿರುವ ಬಗ್ಗೆ ಮಾಧ್ಯಮದಲ್ಲಿ ವರದಿಯಾಗಿದ್ದು ಸಂತೋಷದ ವಿಚಾರ. ಲಿಂಗಸುಗೂರಿಗೆ ಮಂಜೂರಾಗಿದ್ದ 200 ಹಾಸಿಗೆ ಸಾಮರ್ಥ್ಯದ ಜಿಲ್ಲಾಸ್ಪತ್ರೆ ಸಿಂಧನೂರು ನಗರಕ್ಕೆ ವರ್ಗಾವಣೆಯಾಗಿರುವುದು ಖಂಡನೀಯ. ಜಿಲ್ಲಾಸ್ಪತ್ರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆದಿಯಾಗಿ ಪ್ರಗತಿಪರ ಸಂಘಟನೆಗಳು ಲಿಂಗಸುಗೂರು ಬಂದ್ ಮಾಡಿ ಹೋರಾಟ ನಡೆಸಿರುವ ಪರಿಣಾಮ ತಾಲೂಕಿಗೆ ಸಮಾಧಾನ ಮಾಡಲು ಸರ್ಕಾರ 50 ಹಾಸಿಗೆಗಳ ಘಟಕ ಕೊಟ್ಟಿದೆಯೇ? ಸರ್ಕಾರ 50 ಹಾಸಿಗೆಗಳ ಘಟಕ ಕೊಟ್ಟಿದೆಯೇ? ಶಾಸಕ ಮಾನಪ್ಪ ವಜ್ಜಲ್ ಅವರು ಬಂದ್ ಹೋರಾಟದಲ್ಲಿ ಪಾಲ್ಗೊಂಡು 200 ಹಾಸಿಗೆ ಬದಲಿಗೆ 250 ಹಾಸಿಗೆ ಸಾಮರ್ಥ್ಯದ ಜಿಲ್ಲಾಸ್ಪತ್ರೆ ಮಂಜೂರು ಮಾಡಿಸಿಕೊಂಡು ಬರುವ ಮಾತುಗಳನ್ನಾಡಿದ್ದರು. ಆದರೆ ಮುಂಗಡವಾಗಿ 50 ಬೆಡ್ ಆಸ್ಪತ್ರೆ ಮಂಜೂರಾಯಿತೆ ಆಗಿದ್ದು ಸ್ವಾಗತಾರ್ಹ. ಆದರೆ 200 ಹಾಸಿಗೆ ಆಸ್ಪತ್ರೆ ಮಂಜೂರು ಮಾಡಲು ಸರ್ಕಾರ ಮುಂದಾಗಬೇಕು. ಪಟ್ಟಣದಿಂದ 4 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣವಾಗುತ್ತಿರುವ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಘಟಕ ನಿರ್ಮಾಣ ಮಾಡಲು ಸರ್ವೆ ಮಾಡಿರುವ ಮಾಹಿತಿ ಇದ್ದು ಕೂಡಲೇ ಜಾಗ ಬದಲಿಸಬೇಕು. ಲಿಂಗಸುಗೂರು ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರ ಆವರಣದಲ್ಲಿ ಈ ಘಟಕ ನಿರ್ಮಾಣಕ್ಕೆ ಮುಂದಾಗಬೇಕು. ಪ್ರವಾಸಿ ಮಂದಿರವನ್ನು ಪಟ್ಟಣದ ಹೊರಗೆ ನಿರ್ಮಿಸಬೇಕು. ಬಡ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಲು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಮಂಜೂರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಮುಂದೆ ನಾವು ವಿವಿಧ ರೀತಿಯ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೊನ್ನೆ ಶಾಸಕರ ತರಾತುರಿಯಲ್ಲಿ 250 ಬೆಡ್ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಹೋರಾಟದಲ್ಲಿ. ಈಗ 50 ಬೆಡ್ ಬಂದಿದ್ದು ಆದೇಶ ನಿಮಗೂ ಗಮನಕ್ಕಿರ್ಬೋದು. ಈಗ ಅದು ಆ ಪ್ರಕಾರದಿಂದ 250 ಕೊಟ್ಟು 200 ಬೆಡ್ ಕೊಡ್ಬೇಕಂತ ಕೈ ಬಿಟ್ಟರು, ಏನು ಗೊತ್ತಿಲ್ಲ ಶಾಸಕರು. ಅದಕ್ಕೆ 50 ಬೆಡ್ ಬಂದಿದೆ ಸರ್. ಅದು ಈಗ ಅಲ್ಲೇ ಜಗಂತಿಲ್ಲ ಸರ್, ಬಜೆಟ್ ಇದ್ದಲ್ಲ ಹಾಸ್ಪಿಟಲ್ 3 ಬೆಡ್ ಹಾಸ್ಪಿಟಲ್. ಈಗ ಅದು 50 ಬೆಡ್ ಎಲ್ಲಿ ಕೊಡ್ತೀನಿ ಸರ್ ಆರೈಕೆ ಘಟಕ ಮಾಡ್ತೀನಿ ಅಂದರೆ ಈಗ 100 ಬೆಡ್ ಈ ಕಡೆ ಇದೆ. ಮತ್ತು ಕ್ರಿಟಿಕಲ್ ಕೇರ್ ಏನಾದರೂ ಮೇನ್ ಪೇರೆಂಟ್ ಹಾಸ್ಪಿಟಲ್ ಅದ್ರ ಜೊತೆಗೆ ನೀವು ಹೇಳಿದ್ರು ಸರ್. ಗೌರವಾನ್ವಿತ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಜಿಲಾನಿ ಪಾಷಾ, ಎಸ್ಎ ನಯೀಂ, ತಿಮ್ಮನಗೌಡ, ರವಿಕುಮಾರ್ ಬರಗುಡಿ, ಅಜೀಜ್ ಪಾಷಾ, ಮೋಸಿನ್ ಖಾನ್, ಅಲ್ಲಾವುದ್ದೀನ್ ಬಾಬಾ, ಅಲ್ಲಾ ಭಕ್ಷಾ ಮನಿಯರ್, ಸಲ್ಮಾನ್ ಖಾನ್ ಸೇರಿದಂತೆ ಇತರರಿದ್ದರು.